ವಿಶ್ವರತ್ನ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಭರತ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಬೀದರ್ನ ನೌಬಾದ್ ಅಲೆಮಾರಿ ಸಮುದಾಯದವರಿಗೆ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮುಖಂಡರಾದ ದೇವೇಂದ್ರ ಆರ್ ಸೋನಿ, ಭರತ ಕಾಂಬ್ಳೆ, ಪ್ರದೀಪ್ ಜಂಜೀರೆ, ದೇವರಾಜ್ ಆರ್ಯ ಸೇರಿದಂತೆ ಇನ್ನಿತರರು ಪ್ರತಿಯೊಂದು ಗುಡಿಸಲಿಗೆ ತೆರಳಿ ಬೆಡ್ಶೀಟ್ ವಿತರಣೆ ಮಾಡಿದರು. ಈ ಕುರಿತಾಗಿ ಭರತ ಕಾಂಬ್ಳೆ ಅವರು ಮಾತನಾಡಿ, ಸತತ 3-4 ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುವುದಕ್ಕಿಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬರ ಹೆಸರಿನಲ್ಲಿ 10 ಜನರಿಗೆ ಅನುಕೂಲವಾಗುವ ಸಮಾಜಮುಖಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದು, ಏಪ್ರಿಲ್ 11ರಿಂದ ಏಪ್ರಿಲ್ 14ರವರೆಗೆ ನಾನಾ ಕಾರ್ಯಕ್ರಮ ಮಾಡಲಾಗ್ತಾ ಇದ್ದು, ಏಪ್ರಿಲ್ 13ರಂದು ಅಂದರೆ ಇವತ್ತಿನ ದಿವಸ ಗುಡಿಸಲು ನಿವಾಸಿ ಅಲೆಮಾರಿ ಸಮುದಾಯದವರಿಗೆ ಬೆಡ್ಶೀಟ್ ವಿತರಣೆ ಮಾಡಿದ್ದೇವೆ. ನಾವುಗಳು ಉಳ್ಳವರು ಬಿಸಿಲು, ಮಳೆ, ಚಳಿ ಏನೇ ಇದ್ರೂ ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ. ಆದರೆ ಇವರುಗಳ ಜೀವನ ಹಾಗಲ್ಲ. ಮಳೆ, ಬಿಸಿಲು, ಗಾಳಿ, ಚಳಿ ಏನೇ ಇದ್ರೂ ಅದರಿಂದ ಅವರನ್ನ ಅವರು ಕಾಪಾಡಿಕೊಳ್ಳುವಷ್ಟು ಸೌಕರ್ಯ, ಸವಲತ್ತು, ಅನುಕೂಲ ಅವರಿಗಿರುವುದಿಲ್ಲ. ಹಾಗಾಗಿ ಇವರ ಕಷ್ಟಕ್ಕೆ ಅಳಿಲು ಸೇವೆ ಎಂಬಂತೆ ಇವತ್ತು ಬೆಡ್ಶೀಟ್ ವಿತರಣೆ ಮಾಡಿ ಈ ಮೂಲಕ ಇದರಲ್ಲಿಯೇ ಜಯಂತ್ಯೋತ್ಸವ ಆಚರಣೆಯ ಖುಷಿ ಕಾಣ್ತಾ ಇದ್ದೇವೆ, ನೆಮ್ಮದಿಯನ್ನ ಕಾಣ್ತಾ ಇದ್ದೇವೆ ಎಂದು ತಿಳಿಸಿದರು. ಬಡ ನಿರ್ಗತಿಕರಿಗೆ, ಅಲೆಮಾರಿ ಸಮುದಾಯದವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಎಂದು ಈ ಮೂಲಕ ಮನವಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯ ತಿಳಿಸಿದರು. ಈ ಕುರಿತಾಗಿ ಮುಖಂಡರಾದ ದೇವೇಂದ್ರ ಆರ್ ಸೋನಿ ಅವರು ಮಾತನಾಡಿ, ಭರತ ಕಾಂಬ್ಳೆ ಅವರು ಯುವಕರ ಪಡೆ ಕಟ್ಟಿಕೊಂಡು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ನಮ್ಮೆಲ್ಲರ ಭಾಗ್ಯ ವಿಧಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಮೂಲಕ ಆಚರಣೆ ಮಾಡ್ತಾ ಇದ್ದು ನಿಜಕ್ಕೂ ಮೆಚ್ಚುವ ಕಾರ್ಯ ಆಗಿದೆ. ಇದು ಪರರಿಗೂ ಕೂಡ ಮಾದರಿಯಾಗುವಂತದ್ದಾಗಿದ್ದು ಅವರೆಲ್ಲರಿಗೂ ನಮ್ಮ ಸಹಕಾರ, ಮಾರ್ಗದರ್ಶನ ಯಾವಾಗಲೂ ಇರುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಪ್ರದೀಪ್ ಜಂಜೇರೆ ಹಾಗೂ ದೇವರಾಜ್ ಆರ್ಯ, ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅವರು ಮಾತನಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ಪದಾಧಿಕಾರಿಗಳಾದ ಸಂತೋಷ್ ಕಾಂಬ್ಳೆ, ಸುಜಿತ್ ಬಡಗೇರ್, ರಾಜು ಸುಲ್ತಾನ್ಪುರ್, ಮನೋಜ್ ಭಾಗ್ಯಶ ಕಾಂಬ್ಳೆ, ಪ್ರವೀಣ್ ಮೊಳ್ಕೆರೆ, ಪ್ರಮೋದ್ ಚಿದ್ರಿ ಸೇರಿದಂತೆ ಇನ್ನಿತರರು ಇದ್ದರು. ಇಂದು ಬೀದರ್ ನಗರದ ನೌಬಾದ್ ಹತ್ತಿರ ಅಲೆಮಾರಿ ಜನಾಂಗದವರ ಏನು ಸಮುದಾಯ ಇದೆ, ಇಂದು ನಾವು ಇಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಇಂದು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಈ ನೌಬಾದ್ ಹತ್ತಿರ ಅಲೆಮಾರಿ ಜನಾಂಗದ ಏನು ಸಮುದಾಯದ ಎಲ್ಲ ಜನರು ಇದ್ದಾರೆ, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿ ಅಂಗವಾಗಿ ಇವತ್ತು ಅವರಿಗೆಲ್ಲ ಒಂದು ಬೆಡ್ಶೀಟ್ ವಿತರಣೆ ಕೊಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರ್ಥಪೂರ್ಣಕವಾದಂಥ ಜಯಂತ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಕಳೆದ ಸುಮಾರು 10 ವರ್ಷಗಳಿಂದ ನಾವು ನಮ್ಮ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಮಾಡುತ್ತಲಿದ್ದೇವೆ. ನಾಳೆ ದಿನಾಂಕ 14/4/2025ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಹತ್ತಿರ 134 kgಯ ಹೂವಿನ ಮಾಲಾರ್ಪಣೆಯನ್ನು ಕ್ರೇನಿನ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾಕ್ತಾಯಿದ್ದೀವಿ. ಹಾಗೂ ಮಧ್ಯಾಹ್ನ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ನಮ್ಮ ಹಿರಿಯರಾದಂಥ ದೇವೇಂದ್ರ ಕುಮಾರ್ ಸೋನಿಯಣ್ಣವರು, ನಮ್ಮ ಪ್ರದೀಪ್ ಜಂಜೀರೆ ಅವರು, ಹಾಗೂ ನಮ್ಮ ದೇವರಾಜ್ ಆರ್ಯ ಅವರು, ಮತ್ತು ನಮ್ಮ ಕಿರಣ್ ಕಿಟ್ಟಿಯವರು, ಹಾಗೂ ಎಲ್ಲ ಉಳಿದಂಥ ಎಲ್ಲ ನಮ್ಮ ಯುವ ಮುಖಂಡರು, ನಾಯಕರು ಕಳೆದ 10 ವರ್ಷಗಳಿಂದ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೆಜ್ಜೆ ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸಮಸ್ತ ನಾಡಿನ ಜನತೆಗೆ ಹಾಗೂ ಬೀದರ್ ಜಿಲ್ಲೆ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಭರತ್ ಕಾಂಬ್ಳೆ, ಜಿಲ್ಲಾಧ್ಯಕ್ಷರು, ಬೀದರ್. ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ನಾವಿಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಇಲ್ಲಿ ನೌಬಾದ್ ಹತ್ತಿರ ಇರುವ ಅಲೆಮಾರಿ ಜನಾಂಗದವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಬೆಡ್ಶೀಟ್ ಕೊಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಯಿತು. ಅದರಲ್ಲಿ ಎಲ್ಲರೂ ಭಾಗಿಯಾಗಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದೆವು. ಅದೇ ರೀತಿ ನಾವು ಇವತ್ತು ಸುಮಾರು 3 ದಿನದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೆವು. ನಾವು 11ನೇ ತಾರೀಕು, 12 ಮತ್ತು ಇವತ್ತು 13, ನಾಳೆ 14 ವಿವಿಧ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅಂಬೇಡ್ಕರ್ ಜಯಂತಿ ಭಾಳ ಅದ್ದೂರಿಯಾಗಿ, ವಿಜೃಂಭಣೆಯಿಂದ, ಶಾಂತಿಯುತವಾಗಿ ಮತ್ತು ಎಲ್ಲರಿಗೆ ತಗೊಂಡು ಎಲ್ಲ ಸಹೋದರತ್ವ ಭಾವನೆಯಿಂದ ಎಲ್ಲ ಜಾತಿ ಪಂಥವ್ರಿಗೆ ತಗೊಂಡು ನಾವು ಈ ವರ್ಷವೂ ಮಾಡ್ತಾಯಿದ್ದೀವಿ ಅಂತ ಹೇಳೋದು ಬಯಸ್ತೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ. ಇಂದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಳೆ ಏನು ಜಯಂತಿ ಆಚರಣೆ ಇದೆ, ಆ ಆಚರಣೆ ಅಂಗವಾಗಿ ಆಲ್ ಇಂಡಿಯಾ ದಲಿತ ಪ್ಯಾಂಥರ್ ಸೇನೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಈ ಏನು ಅಲೆಮಾರಿ ಜನಾಂಗ ಇದೆ ಹೋದ ವರ್ಷನೂ ಕೂಡ ಇಲ್ಲೇ ಬಂದಿದ್ದೇವೆ ಇದೇ ಟೈಮಿನೊಳಗೆ ಬಂದು ಏನು ಹೊದಿಕೆಗಳಿವೆ ಎಲ್ಲ ಬಡ ಜನರಿಗೆ ಕೊಡೋ ಮುಖಾಂತರ ಒಂದು ವಿಭಿನ್ನ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಗ್ತಿದೆ. ಪ್ರತಿ ವರ್ಷದಂತೆ ನೆಕ್ಸ್ಟ್ ಇಯರ್ನೂ ಕೂಡ ಇದೇ ರೀತಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಡ್ತಾ ಇದ್ದೀವಿ. ಜೊತೆ ಎಲ್ಲರೂ ನಿಮ್ಮ ಮೀಡಿಯಾದವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಇದೇ ವೇದಿಕೆ ಮುಖಾಂತರ ಬೀದರ್ ನಾಗರಿಕರಿಗೆ 134ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಶುಭಾಶಯ ಕೋರುತ್ತೇನೆ. ಧನ್ಯವಾದಗಳು. ಜನತೆಗೆ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಹೇಳ್ತೀನಿ. ಇವತ್ತು ದಲಿತ ಪ್ಯಾಂಥರ್ ಸೇನೆ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ಹಣ್ಣು ಹಂಪಲು ವಿತರಣೆ ಮಾಡ್ತೇವೆ. ಇವತ್ತು ಅಲೆಮಾರಿ ಜನಾಂಗದವರಿಗೆ ಬೆಡ್ಶೀಟ್ ವಿತರಣೆ ಮಾಡ್ತಿದ್ದೆವು. ನಾಳೆ ಏನಪ್ಪ ಅಂದ್ರೆ 134ನೇ ಹೂವಿನ ಸರ ಕ್ರೇನ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡ್ತಾಯಿದ್ದೀವಿ. ಆಮೇಲೆ ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಡೀ ಬೀದರ್ ಜನತೆಗೆ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಕೋರುತ್ತಾ ತಾವೆಲ್ಲರೂ ಬಂದು ವಿಜೃಂಭಣೆಯಿಂದ ಆಚರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ಳುತ್ತೇನೆ. ದೇವರಾಜ ಆರ್ಯ ಮಾತಾಡು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ 134ನೇ ಜಯಂತಿ ಉತ್ಸವ ನಿಮಿತ್ತವಾಗಿ ಇವತ್ತು ಏನು ನಮ್ಮದು ಭರತ್ ಕಾಂಬಳೆಯವ್ರ ನೇತೃತ್ವದಲ್ಲಿ ಒಂದು ತಂಡವಾಗಿ ಇವತ್ತು ಅಲೆಮಾರಿ ಜನಾಂಗದ ಏನು ಸೇವೆ ಮಾಡತ್ತಾರ, ಅದಕ್ಕೆ ನಿಜಕ್ಕೂ ಭಾಳ ಒಂದು ಹೆಮ್ಮೆಯ ಮಾತು. ಇವತ್ತು ಇಡೀ ಈ ರಾಜ್ಯದಲ್ಲಿ ಇಂಥ ಸಂಘಟನೆಗಳು ಬಲಿಷ್ಠಾಗಿ ಇಂಥ ಕಡು ಬಡು ಜನರಿಗೆ ಸೇವೆ ಮಾಡಿದ್ರೆ ಇವತ್ತು ಒಂದು ಭಾಳ ದೊಡ್ಡ ಶಕ್ತಿ ಬಂದಪ್ಲೆ ಆಗ್ತದೆ. ಇವತ್ತು ಎಲ್ಲರಿಗೆ ಇಡೀ ಬೀದರ್ ಜಿಲ್ಲೆಗೆ ಬಾಬಾ ಸಾಹೇಬರ ಜಯಂತಿ ಉತ್ಸವವಾಗಿ ಆರ್ಥಿಕ ಶುಭಾಶಯ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.